ನಮಸ್ಕಾರ ಮರ್ರೆ, ಹೆಂಗದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಿಮ್ಮ ಕಡೆ ಮಳೆ ಹೆಂಗಿತ್ರಿ? ನಮ್ಮ ಕಡೆ ಚಿರಿ ಪಿರಿ ಬಿಡುವುದೇ ಇಲ್ಲ ಮರ್ರೆ. ಮೊನ್ನೆ ಹಿಡ್ಕೊಂಡಿದೆ ಮಳೆ ನೋಡಿ, 3-4 ದಿನ ಆಯಿತು. ಇದೇ ಥರ ನೋಡಿ ಪಿರಿ ಅಂತ ಬರ್ತಾನೇ ಇರೋದು. ಒಂದು ಗಳಿಗೆ ಬಿಡ್ಲ ಕಣ್ರಿ ಮಳೆ. ಈ ಥರನೇ ಬರ್ತಾಯಿದೆ. ಏನು ಹೊಡಿತಿದೆಯೇ ಈ ಸಲ ಮಳೆ, ದೇವರೇ! ಎಂತ ಮಾಡೋದಂತೂ ಗೊತ್ತಾಗೋದಿಲ್ಲ. ಅಂದಾಗೆ ನಿಮಗೊಂದು ವಿಷಯ ಹೇಳೋಣ ಅಂತ ಈ ವಿಡಿಯೋ ಮಾಡಿದ್ದು ಮರ್ರೆ. ನೀವೇನಾದರೂ ಬೆಂಗಳೂರು ಕಡೆಯಿಂದ ಹಾಸನದ ಕಡೆ ಏನಾದರೂ ನೀವು ಹೋಗ್ತಾಯಿದ್ರೆ ಒಂದು ಭಾರಿ ಚಂದದೊಂದು ಹೋಟ್ಲಿತ್ತು ಮರ್ರೆ. ಅದನ್ನು ನಿಮಗೊಂದು ಹೇಳೋಣ ಅಂಥೇಳಿ ಈ ವಿಡಿಯೋ ಮಾಡಿದ್ದು ನೋಡಿ. ನಾವು ಮೊನ್ನೆ ಮನೆಯವರೆಲ್ಲ ಸೇರಿಕೊಂಡು ಒಂದು ತಿರುಗಾಟಕ್ಕೆ ಹೋಗೋಕ್ಕಿತ್ತು. ಹಾಗೆ ಬೆಳಗಿತ್ತ ಬೇಗಿದ್ದು ಹೋದ್ವಾ, ಮನೇಲಿ ಅಡುಗೆ ಗಿಡ್ಗೆ ಅಂತ ಮಾಡಲ. ಹಾಗೆ ಹೋಟ್ಲಲ್ಲೆಲ್ಲಾದರೂ ತಿನ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಸೀದಾ ಬಂದ್ವಾ. ಅರ್ಧ ದಾರಿಲಿ ಬರೋಷ್ಟೊತ್ತಿಗೆ ಜೋರು ಹಸು ಆಯ್ತು ಮರ್ರೆ. ಹಾಗೆ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ರೈಸ್ ಬಾತ್ ಮಾಡಿದರು, ಅದಕ್ಕೊಂದು ಚಟ್ನಿ ಕೊಟ್ಟಿದ್ದರು. ಭಾರಿ ರುಚಿ ಇತ್ತು ರೈಸ್ ಬಾತ್ ಆಯಿತಾ. ಅದ್ರ ಜೊತೆಗೆ ತಟ್ಟೆ ಇಡ್ಲಿ ತಗೊಂಡ್ರೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಟ್ಟಿದ್ರು ಆಯಿತಾ. ಭಾರಿ ಚೆನ್ನಾಗಿತ್ತು ರೀ. ಅದ್ರ ಜೊತೆ ಒಂಚೂರು ಆಲೂಗಡ್ಡೆ ಸಾಗು ಹಾಕಿದ್ರು, ಮತ್ತು ಚಟ್ನಿನೂ ಇತ್ತು. ನಮಗೇನು ಬೇಕೋ ಹಾಕ್ಕೊಂಡು ತಿನ್ಬೋದಿತ್ತು. ಹೋಟ್ಲು ನೋಡೋಕ್ಕೆ ಚಿಕ್ಕದಾದ್ರೂ ಅಚ್ಚುಕಟ್ಟಾಗಿತ್ತು. ಭಾರಿ ಚೆನ್ನಾಗಿ ಅಡುಗೆ ಗಿಡ್ಗೆ ಎಲ್ಲ ಇತ್ತು. ನೀವೇನಾದರೂ ಅಲ್ಲಿ ಹೋದರೆ ಈ ರೈಸ್ ಬಾತು ಮತ್ತು ಇಡ್ಲಿ ತಗೊಳ್ಳೋದು ಮರಿಬೇಡಿ. ಇಷ್ಟೆಲ್ಲ ಹೇಳಿ ಹೋಟ್ಲ್ ಹೆಸರೇ ಹೇಳಲ್ಲ ರೀ ನಾನು. ಹೋಟ್ಲ್ ಹೆಸರು ದರ್ಶನ್ ಅಂಥೇಳಿ. ಇದು ಸೋಲೂರಿಗಿಂತ ಒಂದು 12 ಕಿಲೋಮೀಟ್ರ್ ಈಚೆಗೇ ಸಿಗುತ್ತೆ. ನೀವು ಹುಡುಕೋದೇನು ಬೇಡ ಮರ್ರೆ, ರೋಡ್ ಬದಿಲೇ ತೋರುತ್ತಾಯ್ತಾ. ನೋಡಿ, ಹೋಟ್ಲು ವಾತಾವರಣನೂ ಅಷ್ಟೇ, ಮರದಡಿ ಎಲ್ಲ ಕೂತ್ಕೊಂಡು ಈ ರೀತಿ ಆರಾಮಾಗಿ ತಿನ್ಬೋದು. ನೀವು ಹೇಳ್ಬೋದು, ಏನು 5 ಸ್ಟಾರ್ ಹೋಟೆಲ್ ಹೇಳ್ದಂಗೆ ಹೇಳ್ತಿದ್ದೀರಲ್ಲ ಅಂತ. 5 ಸ್ಟಾರ್ ಹೋಟೆಲ್ಗಿಂತ ಚಿಕ್ಕ ಹೋಟೆಲ್ಗೆ ಹೋಗಿ, ಅದೇ ತುಂಬ ಚೆನ್ನಾಗಿರೋದು. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ರೇಟು ಕೂಡ ಅಲ್ಲೇ ಕಡಿಮೆ ಇರೋದು. ನೀವು ಅತ್ಲಾಗೆ ಎಂತಾದರೂ ಹೋದರೆ ಇಲ್ಲಿ ಹೋಟ್ಲಲ್ಲಿ ತಿಂಡಿ ತಿನ್ನೋದು ಮಾತ್ರ ಮರಿಬೇಡಿ ಆಯಿತಾ. ಭಾರಿ ರುಚಿ ಇರುತ್ತೆ ಮರ್ರೆ. ಹಾಗೆ ನಾವು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಅಲ್ಲಿ ಹೋಟ್ಲಲ್ಲಿ ತಿಂದು ಆಮೇಲೆ ತಿರುಗಾಟಕ್ಕೆ ಹೊರಟ್ವಿ ನೋಡಿ. ಮಳೆ ಅಂದರೆ ಮಳೆ ಮರ್ರೆ ನಮ್ಮ ಕಡೆ. ನೋಡಿಲಿ, ನಮ್ಮ ಕಡೆ ಕಾಫಿ ಎಸ್ಟೇಟು ಇದೆ, ಕೆಲವೊಂದು ಕಡೆ ಟೀ ಎಸ್ಟೇಟು ಇದೆ. ಅರೆ ನೀರು ಹರ್ಕೊಂಬರ್ತಾಯಿದೆ ನೋಡಿ. ಈ ರೀತಿಯಾಗಿ ಭಾರಿ ಮಳೆ ಬರ್ತಾಯಿತ್ತು. ಒಂದು ಗಳಿಗೆ ಮಳೆ ಬಿಡ್ತಾ ಇರಲಿಲ್ಲ ನೋಡಿ. ನಿಮ್ಮ ಕಡೆ ಅಂತ ಔಷಧಿ ಹೊಡೆದಾಯ್ತೇನು ರೀ ತೋಟಕ್ಕೆ? ನಮ್ಮ ಕಡೆ ಎಂತ ಆಗಲ್ಲ ರೀ. ಈ ಸರಿ ಮೇನಲ್ಲಿ ಮಳೆ ಬಂದಿದ್ದಲ್ಲ ನೋಡಿ, ಈ ಥರ ಹುಲ್ಲು ಗಿಲ್ಲು ಎಲ್ಲ ಬೆಳ್ಕೊಂಡು ನೋಡಿ ಮರ್ರೆ, ತೋಟ ನೋಡಂಗಿಲ್ಲ. ಈ ಸ್ವಾಗೆ ಎಳೆಯುವುದಾ ಅಥವಾ ಔಷಧಿ ಹೊಡೆಯೋದಾ ಎಂತ ಮಾಡೋದಂತೂ ಗೊತ್ತಾಗಲಿಲ್ಲ ಮರ್ರೆ. ಔಷಧಿ ಹೊಡೆದಿದ್ರೆ ಕೊಳೆ ಬರುತ್ತೆ. ಈ ತೋಟದಲ್ಲಿ ರಾಶಿ ಬಿದ್ದಿದ್ದ ಕಸ ನೋಡಿದರೆ ಇದು ತೆಗೆದಿದ್ರು ಕೊಳೆ ಬರುತ್ತೆ. ಎಂತ ಮಾಡೋದಂತ ನಮ್ಗೆ ಗೊತ್ತಾಗಲ್ಲ ಮರ್ರೆ. ಅಂತೂ ಇಂತೂ ಇವಾಗ ಒಂಚೂರು ಕಡಿಮೆ ಆಗದೆ ಮಳೆ. ಹಾಗಾಗಿ ಸ್ವಲ್ಪ ಔಷಧಿ ಹೊಡೆಯೋಣ, ಇದು ಕಳೆ ಎಲ್ಲ ಹೊಡ್ಕೊಂಬಿಟ್ಟು ಆಮೇಲೆ ಹೊಡೆಯೋಣ ಅಂತ ಯೋಚನೆ ಮಾಡಿದ್ವಿ ಮರ್ರೆ. ನಿಮ್ಮ ಕಡೆನೂ ಹೀಗೆ ಮಳೆ ಬರ್ತಿದೆಯಾ? ಕಮೆಂಟಲ್ಲಿ ತಿಳಿಸೋಕೆ ಮಾತ್ರ ಮರಿಬೇಡಿ ಆಯಿತಾ. ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮರ್ರೆ. ಹಾಗಂದ್ರೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಕಣ್ರಿ. ಹೋಗಿ ಬರ್ಲೇನ್ರಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ ಆಯಿತಾ.